ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಚಾನಲ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಚಾನಲ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವತ್ತಿನ ವ್ಲಾಗು ಏನಿರುತ್ತೆ, ಹೇಗೆ ಸ್ಟಾರ್ಟಿಂಗ್ ನೀವೇ ನೋಡೋರಂತೆ. ಆ್ಯಕ್ಚುಲಿ ಏನಂದರೆ ಇವಾಗ ಎಲ್ರಿಗೂ ಗೊತ್ತಿರೋ ಹಾಗೆ ಚಳಿಗಾಲ, ತುಂಬ ಚಳಿ, ಸಿಕ್ಕಾಬಟ್ಟೆ ಚಳಿ. ಯಾಕಂದರೆ ನಾವು ಮಾರ್ನಿಂಗ್ ಬೇಗ ಹೇಳ್ತೀವಿ. ಯಾಕಂದರೆ ನನ್ನ ಬ್ಲಾಗ್ ನೋಡಿರೋರಿಗೆ ಖಂಡಿತ ಗೊತ್ತಾಗುತ್ತೆ. ಯಾಕಂದರೆ ಬೇಗ ಎದ್ದೇಳ್ತೀವಿ. ಸೊ ಮನೆ ಕೆಲಸ ಇದ್ದೇ ಇರುತ್ತಲ್ಲ, ಹಂಗಾಗಿ ಬೇಗ ಹೇಳ್ತೀವಿ. ಹಂಗಾಗಿ ಸ್ವೆಟರ್ ಯೂಸ್ ಮಾಡ್ತಿದ್ದೀನಿ. ಇಷ್ಟು ವರ್ಷಕ್ಕೆ ನಾನು ಆಲ್ಮೋಸ್ಟು ಒಂದು ದಿನವೂ ಕೂಡ ಸ್ವೆಟರ್ ಆಗಲಿ ಅಥವಾ ಈ ಮಾಪ್ ಎಲ್ಲ ಕಟ್ಕೊತಾರಲ್ಲ ಅದೆಲ್ಲ ಕಟ್ಕೊಂಡೇ ಇಲ್ಲ. ಜಸ್ಟ್ ಬಾಣತನದಲ್ಲಿ ಬಿಟ್ಟರೆ ರೆಗ್ಯುಲರ್ ಡೇಸಲ್ಲಿ ಒಂದು ದಿನ ನಾನು ಸ್ವೆಟ್ರ್ ಹಾಕ್ತವಳೆ ಅಲ್ಲ. ಇತ್ತೀಚೆಗಂತೂ ನಿಜ ಚಳಿ ತಡಿಯೋಕೆ ಆಗಲ್ಲ, ಅಷ್ಟು ಚಳಿ. ಯಾಕಂದರೆ ಹೊರಗಡೆ ಬಂದರೆ 5 ಗಂಟೆಗೆ ಫುಲ್ಲು ಕೋಲ್ಡ್ ಅಂದರೆ ಕೋಲ್ಡ್ ಇರುತ್ತೆ. ಗಾಳಿ ಬೇರೆ ಬೀಸುತ್ತೆ. ಯಾಕಂದರೆ ನಮ್ಮ ಮನೆ ಹತ್ರ ಸಿಕ್ಕಾಬಟ್ಟೆ ಗಿಡಗಳೆಲ್ಲ ಇದೆಯಲ್ವ, ಖಾಲಿ ಇದೆಯಲ್ಲ ಪ್ರದೇಶ, ಹಂಗಾಗಿ ಹೆವಿ ಗಾಳಿ ಬೀಸುತ್ತೆ. ಅದಕ್ಕೋಸ್ಕರ ಮಾರ್ನಿಂಗು ಸ್ವೆಟರ್ ಯೂಸ್ ಮಾಡ್ತಾಯಿದ್ದೀನಿ ಇತ್ತೀಚೆಗೆ. ಮತ್ತು ಮಾರ್ನಿಂಗು ತಿಂಡಿದು ರೊಟೀನ್ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ. ಸೇಮ್ ನಮ್ಮ ಮನೇಲೂ ಅಷ್ಟೇ. ಬೆಳ್ಳಿ ಸ್ಕೂಲಿಗೆ ಹೋಗ್ತಾಳೆ. ಯಾಕಂದರೆ ಭಾವನ ಮಗಳು ಇರಲಿಲ್ಲ, ಅವಳು ಸ್ವಲ್ಪ ಎಲ್ಲ ಹೊರಗಡೆ ಹೋಗಿಲ್ಲ, ಹಂಗಾಗಿ ಅವಳು ಸ್ಕೂಲ್ ಕ್ಯಾನ್ಸಲ್ ಆಗಿತ್ತು. ಇವಳಿಗೆ ಮಾತ್ರ ಇತ್ತು ಅಂದ್ಬಿಟ್ಟು ಮಾರ್ನಿಂಗು ಬ್ರೇಕ್ಫಾಸ್ಟ್ ಬೇಗನೆ ಮಾಡ್ತಾಯಿದ್ದೆ. ಬೇಗನೆ ಎದ್ಬಿಟ್ಟು ದೋಸೆ ಮತ್ತು ಅವಳಿಗೆ ಕಡಲೆಕಾಳು ಸಾಂಬಾರು ಇಷ್ಟಪಡ್ತಾಳೆ. ಬೆಳ್ಳಿ ಪಲ್ಯಗಳು ಅಥವಾ ಗೊಜ್ಜು ಅಷ್ಟೇನು ಇಷ್ಟಪಡಲ್ಲ. ಹಂಗಾಗಿ ಒಬ್ಬಳೇ ಅಲ್ವಾ ಅಂದ್ಬಿಟ್ಟು ನೈಟ್ ಸಾಂಬಾರು ಮಾಡಿದ್ದೆ, ಅದನ್ನೇ ಅವಳಿಗೆ ಹಾಕ್ತಿದ್ದೀನಿ. ಬಟ್ ನಮ್ಮ ಮತ್ತೆ ಶುಗರ್ ಪೇಷಂಟ್ ಆಗಿರೋದ್ರಿಂದ ಅವರಿಗೆ ಬೇರೆ ರೆಗ್ಯುಲರಾಗಿ ಪಲ್ಯ ಮಾಡೇ ಮಾಡ್ತೀವಿ. ಯಾವ್ದಾದ್ರು ಒಂದು ವೆಜಿಟೇಬಲ್ ಪಲ್ಯ ಮಾಡಲೇಬೇಕು ಎವ್ರಿ ಡೇ. ಸೊ ಅವರಿಗೆ ಕೆಂಪಕ್ಕಿ ಬರುತ್ತೆ ಅಲ್ಲ, ಕೆಂಪಕ್ಕಿಲಿ ನೆನೆಸ್ಬಿಟ್ಟು ಸೋರೆಕಾಯಿ ಎಲ್ಲ ಹಾಕಿಬಿಟ್ಟು ಅವರಿಗೆ ದೋಸೆ ಮಾಡಿಬಿಟ್ಟು ಕೊಟ್ಟಿದ್ದೆ. ಅದ್ರ ಜೊತೆಗೆ ಸೋರೆಕಾಯ್ದು ಪಲ್ಯನೇ ಮಾಡಿಬಿಟ್ಟಿದ್ದೆ ಅವರಿಗೆ. ಹಾಗೆ ತುಂಬ ದಿನ ಆಗಿತ್ತು ಮೊಳಕೆ ಕಾಳನ್ನ ಸಾಂಬಾರು ಮಾಡಿ, ಹಾಗಾಗಿ ನೈಟ್ ನೆನೆ ಹಾಕ್ಬಿಟ್ಟಿದ್ದೆ. ಈಗ ಮಾರ್ನಿಂಗ್ ಟೈಮ್ ನೆನೆ ಹಾಕಿ ಸಾಯಂಕಾಲ ಕಟ್ಟಿದ್ರೆ ಅದು ಯಾಕೋ ಸರಿಯಾಗಿ ಬರ್ತಿಲ್ಲ. ಹಾಗಾಗಿ ನೈಟ್ ಫುಲ್ ನೆನೆದ್ರೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನೈಟ್ ಫುಲ್ ನೆನೆ ಹಾಕಿದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಂಗಾಗಿ ಮಾರ್ನಿಂಗ್ ಕಟ್ಟೋಣ. ಅದೆಲ್ಲ ನೀಟಾಗಿ ಸೋರಿದ್ರೆ ನೀರು ಚೆನ್ನಾಗಿ ಬರುತ್ತೆ ಮೊಳಕೆ. ಇವಾಗ ನೀರು ಥರನೇ ನಾವು ಕಟ್ಟಿಬಿಟ್ರೆ ಏನಾಗುತ್ತೆ ಅಂದರೆ ಎಲ್ಲ ಒಂಥರ ಲೋಳೆ ಥರ ಆಗ್ಬಿಡುತ್ತೆ, ಚೆನ್ನಾಗಿ ಬರಲ್ಲ. ಹಾಗಾಗಿ ಫಸ್ಟ್ ಅದನ್ನೆಲ್ಲ ಸೋರಾಕೋಣ ಅಂದ್ಬಿಟ್ಟು ಫಸ್ಟ್ ಇವಳು ಲಂಚ್ ಬಾಕ್ಸ್ಗೆ ರೆಡಿ ಮಾಡ್ತಾಯಿದ್ದೆ. ಹಾಗೆ ಸ್ನ್ಯಾಕ್ಸ್ಗೆ ಸ್ವಲ್ಪ ಬ್ರೆಡ್ ರೋಸ್ಟ್ ಮಾಡಿಕೊಡಮ್ಮ ಅಂತ ಹೇಳಿದ್ಲು. ಹಾಗಾಗಿ ಓಕೆ ಅಂದ್ಬಿಟ್ಟು ಅವಳಿಗೆ ರೋಸ್ಟ್ ಎಲ್ಲ ಮಾಡಿಕೊಟ್ಬಿಟ್ಟು, ಯಾಕಂದರೆ ಯೂನಿಯನ್ ಡೇ ಲಾಗ್ ಕೂಡ ಇದೆ ಇದರಲ್ಲಿ. ಸೊ ಯೂನಿಯನ್ ಡೇ ಬೇರೆ ಇತ್ತು ಅವಳಿಗೆ. ಯೂನಿಯನ್ ಡೇದು ಎಲ್ಲ ಕಂಪ್ಲೀಟಾಗಿ ಮುಗ್ದಿದೆ, ಬಟ್ ಅದು ವ್ಲಾಗ್ ಹಾಕೋಕ್ಕಾಗಿರಲಿಲ್ಲ ನಾನು ವೀಡಿಯೋಸು. ಅದ್ರದ್ದು ಕೂಡ ಅಪ್ಲೋಡ್ ಮಾಡ್ತೀನಿ. ಆವತ್ತಿನ ದಿನ ಅಂತೂ ಒಂಥರ ಚೆನ್ನಾಗೇ ಇತ್ತು. ಆಲ್ಮೋಸ್ಟ್ ಮಕ್ಕಳು ಡ್ಯಾನ್ಸ್ ಅಂದರೆ ಎಲ್ರಿಗೂ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತಲ್ಲ. ಸೊ ತಿಂಡಿ ತಿನ್ನಂದರೆ ಟಿ ವಿ ನೋಡಿಕೊಂಡು ಅಲ್ಲಿ ಬಿಟ್ಕೊಂಡು ಕೂತಿದ್ದಾಳೆ. ಒಂದು ಟ್ರಯಲ್ ನೋಡಿದೆ, ರೆಡ್ ಕಲರ್ ದೋಸೆ ಅಂದರೆ ಈ ಅದೇ ಹೇಳಿದ್ನೆಲ್ಲ ಕೆಂಪಕ್ಕಿ ಬರುತ್ತಲ್ಲ ಅದರಲ್ಲಿ ಮಾಡಿರೋ ಅಂಥದ್ದು. ಸೊ ಅವರಿಗೆ ರೆಗ್ಯುಲರಾಗಿ ಕೆಂಪಕ್ಕಿ ಮತ್ತು ಇನ್ನೊಂದೇನೋ ರಾಜಮುಡಿ ಅಕ್ಕಿ ಅದು ಜಾಸ್ತಿ ಯೂಸ್ ಮಾಡೋದು, ಅನ್ಪಾಲಿಶ್ಡ್ ರೈಸ್ ಅದೆಲ್ಲ. ಸೊ ಹಂಗಾಗಿ ಯೂಸ್ ಮಾಡೋದು. ಅವರಿಗೆ ಡಯಾಬಿಟಿಸ್ ಇರೋದ್ರಿಂದ ಒಳ್ಳೆ ಹೆಲ್ತ್ ಬೆನಿಫಿಟ್ ಚೆನ್ನಾಗಿರುತ್ತೆ. ಅದರಿಂದ ನಾವು ರೆಗ್ಯುಲರಾಗಿ ಯೂಸ್ ಮಾಡ್ಬೋದು, ಬಟ್ ಹೆವಿ ಕಾಸ್ಟ್ಲಿ ಕಣಪ್ಪ, ಅದೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. 1 kg ಅಕ್ಕಿನೇ 100 ರುಪೀಸು ಅಥವಾ 130, 120 ಆ ಥರ ಇರುತ್ತೆ. ನನ್ನ ಮಗಳಂದರೆ ದೋಸೆ ಆಗಲಿ ಏನೇ ರೊಟ್ಟಿ ಚಪಾತಿ ಇದೆಲ್ಲ ಮುರಿದು ಹಾಕಬೇಕು ಅವಳಿಗೆ. ಅವಳು ಮುರ್ಕೊಂಡೆಲ್ಲ ತಿನ್ನಲ್ಲ, ಅಷ್ಟು ಸೋಮಾರಿ ಅವಳು. ಹಂಗೆ ತಗೊಬಂದಿರ್ತಾಳೆ ಬೇಕಾದ್ರೆ ಕಾಲಿನ. ಏನರವ ಇವತ್ತು ಸಮಾಚಾರ? ಆ್ಯನಿವಲ್ ಡೇ. ಎಷ್ಟು ವರ್ಷಕ್ಕೆ ನಿಮ್ಮ ಸ್ಕೂಲಲ್ಲಿ ಮಾಡೋದು? 5 ವರ್ಷಕ್ಕೆ ಒಂದೇ ಸಲನಾ? ಅದಕ್ಕೆ ಮಿಂಚ್ತಾ ಇದ್ದೀರಾ? ಅದೇನೇನು ಮಾಡ್ತೀರಾ ಅಂತ ಸಾಯಂಕಾಲ ಬರ್ತೀವಿ, ನೋಡ್ತೀವಿ. ಎಷ್ಟು ಗಂಟೆಗೆ ಸ್ಟಾರ್ಟು? 5 o'clock. ಹಾಂ ನಾನು ಹೇಳಿದ್ಮೇಲೆ ನೀನು ಹೇಳೋದಾ? ಇಬ್ಬರು ರೆಡಿಯಾಗಿದ್ದಾರೆ. ನಮ್ಮ ಹುಡುಗಿಯರು ಹೊರಟಿದ್ದಾರೆ, ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ. ಹೋಗ್ಬಿಟ್ಟು ಆ್ಯಕ್ಚುಲಿ ಇವತ್ತೊಂದು ಪಾರ್ಟಿ ವೀಡಿಯೋನು ಕೂಡ ಆ್ಯಡ್ ಮಾಡ್ತೀನಿ. ಪಾರ್ಟಿ ಅಂತ ಏನಿಲ್ಲ, ನೋಡೋರಂತೆ ಮುಂದೆ ವೀಡಿಯೋ ಹಾಕ್ತೀನಲ್ಲ, ಡೀಟೇಲ್ಸ್ ಕೊಡ್ತೀನಿ. ಹಾಗೆ ಬೆಳ್ಳಿ ಸ್ಕೂಲಲ್ಲಿ 5 years ಆದಮೇಲೆ ಮಾಡ್ತಾ ಇರೋವಂಥದ್ದಂತೆ ಆ್ಯನ್ಯುವಲ್ ಡೇನ. ಯಾಕಂದರೆ ಅಂದರೆ ಬೆಳ್ಳಿ ಈ ಸಲ ಫಸ್ಟ್ ಟೈಮ್ ಸೇರಿರೋದಲ್ವ, ಡೈರೆಕ್ಟ್ ಅವಳು UKGಗೆ ಸೇರಿರೋ ಅಂಥದ್ದು. ಹಾಗಾಗಿ ಅದು ಅವಳ ಫಸ್ಟ್ ಟೈಮ್ ಆ್ಯನ್ಯುವಲ್ ಡೇಲಿ ಪಾರ್ಟಿಸಿಪೇಷನ್ ಮಾಡ್ತಿರೋದು. ಸಿಕ್ಕಾಬಟ್ಟೆ ಪ್ರಾಕ್ಟೀಸ್ ಮಾಡಿದ್ದಾಳೆ. 1 month ಫುಲ್ ಪ್ರಾಕ್ಟೀಸೇ ಮಾಡಿರೋದು ನನ್ನ ಮಗಳು, ಸಿಕ್ಕಾಬಟ್ಟೆ. ನಾವೇ ಆ್ಯಕ್ಚುಲಿ 4:30ಗೆ ಹೋಗಿದ್ವಿ. ಯಾಕಂದರೆ ಮಕ್ಕಳೆಲ್ಲ ಮಧ್ಯಾಹ್ನನೇ ವ್ಯಾನ್ ಬಂದು ಪಿಕ್ ಮಾಡಿತ್ತು. ನಾವು ಮಧ್ಯಾಹ್ನ ಹೋಗೋಕ್ಕಾಗಲಿಲ್ಲ, ಮಕ್ಕಳನ್ನ ಅಂದರೆ ಕಳಿಸ್ಬಿಟ್ಟು ವ್ಯಾನಲ್ಲಿ. 4:30ಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಬಟ್ ಆದ್ರೂ ನಮ್ಮ ಮನೇಲಿ ಆಲ್ರೆಡಿ ಒಂದು 5:30, 5:45 ಆಗೋಗಿತ್ತು ಭಾವ ಕಾರ್ ತರೋ ಅಷ್ಟರಲ್ಲಿ. ಯಾಕಂದರೆ ಅವ್ರು ಮೈಸೂರಿಂದ ಬರೋ ಅಷ್ಟರಲ್ಲಿ.
ಸರಿ ಓಕೆ ಅಂದ್ಬಿಟ್ಟು ಇಲ್ಲಿಂದ ಹೊರಟ್ವಿ. ಎಲ್ಲೋ ಫಂಕ್ಷನ್ ಸ್ಟಾರ್ಟ್ ಆಗಿದೆನೋ ಅಂತ ಅಂದ್ಕೊಂಡ್ವಿ, ಬಟ್ ಅವಾಗ ತಾನೇ ಸ್ಟಾರ್ಟ್ ಆಗಿತ್ತು. ಗೆಸ್ಟ್ ಎಲ್ಲ ಅವಾಗ ಜಸ್ಟ್ ಬರ್ತಾಯಿದ್ರು. ಬಟ್ ಕ್ರೌಡ್ ಆಯ್ತಂದರೆ ಆಮೇಲಂತೂ ಸಿಕ್ಕಾಪಟ್ಟೆ ಕ್ರೌಡು. ನೋಡೋಕ್ಕೆ ಅಂದರೆ ನಿಂತ್ಕೊಂಡು ನೋಡ್ರೆ ಒಂದು ಕಲ್ಲು ಎಸೆದ್ರೆ ಕಲ್ಲು ಬೀಳಬಾರ್ದು ಆ ಮಟ್ಟಕ್ಕೆ ರಶ್ ಆಗಿಬಿಟ್ಟಿತ್ತು. ಫುಲ್ ಊರಿನ ಸುತ್ತಮುತ್ತ ಊರುಗಳು ಮತ್ತು ಸ್ಟೂಡೆಂಟ್ಸ್ ಪೇರೆಂಟ್ಸ್ಗಳಾಗಿರ್ಬೋದು, ಅಥವಾ 5 ಇಯರ್ಸ್ ಆದಮೇಲೆ ಮಾಡ್ತಿರೋದಲ್ವ, ಹಂಗಾಗಿ ಸ್ವಲ್ಪ ಜನ ಜಾಸ್ತಿ. ಸ್ಟಾರ್ಟಿಂಗಲ್ಲಿ ಅಷ್ಟೇನಿರಲಿಲ್ಲ, ಬೆಳಕೆಲ್ಲ ಇತ್ತು. ಆಮೇಲೆ ಇದೇನು ಈ ಥರ ಕಾಲು ಹೊಡಿತಾ ಇತ್ತಲ್ಲ ಅಂದ್ಕೊಂಡೆ ನಾವು ಹೋಗಿದ್ದು. ಆಮೇಲಂತೂ ಸಖತ್ತಾಗಿತ್ತು. ಹೋದ್ವಿ, ಅಲ್ಲೆಲ್ಲ ಫುಲ್ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಈ ಕಡೆ ಸೈಡೆಲ್ಲ ಜಾಲರಿ ಹತ್ರ ಎಲ್ಲ ಮಕ್ಕಳು ನಿಂತಿದ್ದು ನೋಡ್ತಾ ಇದ್ದೋ. ಅವೆಲ್ಲ ಕೆಳಗಡೆ ಬಿಟ್ಟಿರಲಿಲ್ಲ, ಯಾಕಂದರೆ LKG UKG ಪ್ರಿ-KG ಮಕ್ಕಳೆಲ್ಲ. ಯಾಕಂದರೆ ಆ ಜನದೊಳಗೆ ಅವರು ಮಿಕ್ಸ್ ಮಿಸ್ ಆದರೆ ಕಷ್ಟ ಆಮೇಲೆ ಅಂದ್ಬಿಟ್ಟು ಅವ್ರನ್ನ ಒಳಗಡೆಯಿಂದ ಗೇಟ್ ಹಾಕಿದ್ರು. ಅವ್ರು ಬರ್ದೇ ಇರೋ ರೀತಿ. ದೊಡ್ಡ ಮಕ್ಕಳೆಲ್ಲ ಮಾಮೂಲಿ ಆ ಕಡೆ ಈ ಕಡೆ ಓಡಾಡ್ತಾಯಿದ್ರು. ಸೊ ನಮ್ಮ ಬೆಳ್ಳಿ ಎಲ್ಲೂ ಕಾಣ್ತಿಲ್ವಲ್ಲ ರೆಡಿಯಾಗಿ ಅಂದ್ಬಿಟ್ಟು ನಾನು ಆ ಕಡೆ ಈ ಕಡೆ ಸೈಡೆಲ್ಲ ನೋಡಿದೆ, ಬಟ್ ಅವ್ಳು ಕೊನೆಗೂ ಕಾಣಿಸ್ಲೇ ಇಲ್ಲ. ಸೊ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೋದೆ, ಬಟ್ ಅಲ್ಲಿ ಬಿಡಲಿಲ್ಲ ಪೇರೆಂಟ್ಸ್ನ, ಯಾಕಂದರೆ ಮಕ್ಕಳು ರೆಡಿಯಾಗಿರ್ತವೆ ಅಲ್ಲ, ಹಾಗಾಗಿ ಅವರು ಬಿಡಲಿಲ್ಲ. ಅಲ್ಲೇ ಡೈರೆಕ್ಟು ಫಂಕ್ಷನ್ ಆದಮೇಲೆ ನಾವು ಅನೌನ್ಸ್ ಮಾಡ್ತೀವಿ, ಅವಾಗ ಬಂದುಬಿಟ್ಟು ನೀವು ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡೋಣ ಅಂತ ಕೂತಿದ್ವಿ. ಭಾಷಣ ಎಲ್ಲ ಮುಗೀತು. ಸಾಮಾನ್ಯ ನಿಮಗೆ ಗೊತ್ತೇ ಇರುತ್ತೆ, ಯಾಕಂದರೆ ಆಲ್ಮೋಸ್ಟ್ ಫಂಕ್ಷನ್ಸ್ ಅಂದರೆ ಭಾಷಣಗಳಂತೆ ಅವಂತೆ ಇವಂತೆ ಅಂತ ಅದೇ ಅರ್ಧ ಟೈಮ್ ಹೋಗುತ್ತೆ. ಎಲ್ಲರೂ ಹಂಗೆ ಹಿಂಗೆ ಅಂತ ಕೇಳಿಸ್ಕೊಂಡು ಕೂತಿದ್ವಿ. ಆಮೇಲೆ ಫಂಕ್ಷನ್ ಸ್ಟಾರ್ಟ್ ಆಯಿತು. ಕಲ್ಚರಲ್ ಪ್ರೋಗ್ರಾಮ್ಸ್ಗಳೆಲ್ಲ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ವು ಅಂದರೆ ಸಖತ್ತಾಗಿ ನಾನು ಬೆಳ್ಳಿನೂ ತುಂಬ ಚೆನ್ನಾಗಿ ಮಾಡಿದ್ಲು. ಹಾಗೆ ಮೋನಿಕಾನೂ ಅಷ್ಟೇ, ಅವಳದು ಫಸ್ಟ್ ಟೈಮೇನೆ. ಬಿಕಾಸ್ ಅವಳು ಡೈರೆಕ್ಟ್ 1ನೇ ಕ್ಲಾಸಿಗೆ ಅವಳು ಜಾಯ್ನ್ ಆಗಿದ್ದು. ಅಲ್ಲಿಂದ ಇವಾಗ 3ನೇ ಕ್ಲಾಸು. ಅಂದರೆ ಅವಾಗ್ಲೂ ಅದೇ ಹೇಳಿದ್ನಲ್ಲ 5 ಇಯರ್ಸ್ ಆದಮೇಲೆ ಮಾಡ್ತಿರೋದಂತ. ಅವಳಿಗೂ ಸಿಕ್ಕಿರಲಿಲ್ಲ. ಇದು ಕೂಡ ಅವಳು ಫಸ್ಟ್ ಆ್ಯನ್ಯುವಲ್ ಡೇನೇ. ಅವಳು ಕೂಡ ಪಾರ್ಟಿಸಿಪೇಷನ್ ಮಾಡಿದ್ಲು. ಹಂಗೆ ಫುಲ್ ಏನು ನಲಿತಾವೆ ಮಕ್ಕಳಂದರೆ ನೋಡಂತೂ ನಂಗೆ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು. ಚೆನ್ನಾಗಿ ಮಾಡ್ತಾಯಿದ್ಲು. ಒಂಥರ ಚೆನ್ನಾಗಿತ್ತು, ಯಾಕಂದರೆ ನಾನು ನಮ್ಮ ಸ್ಕೂಲ್ ಡೇಸಲ್ಲೇ ಆ್ಯನ್ಯುವಲ್ ಡೇ ನೋಡಿದ್ದು. ಅದಾದಮೇಲೆ ನಾವು ನೋಡೇ ಇರಲಿಲ್ಲ. ಇವಾಗ ಅಂದರೆ ನನ್ನ ಮಗಳದೇನೆ ಫಸ್ಟ್ ಟೈಮ್ ನೋಡಿದ್ದು. ಒಂಥರ ಖುಷಿ ಆಯಿತು. ಸಿಕ್ಕಾಪಟ್ಟೆ ಎಂಜಾಯ್ ಅಂತೂ ಮಾಡಿದ್ವಿ ನಾವು. ಚೆನ್ನಾಗಿ ಡ್ಯಾನ್ಸು ಕೂಡ ಮಾಡ್ತಾಯಿದ್ದೋ ಮಕ್ಕಳು. ಒಂಥರ ಪ್ರತಿಯೊಬ್ಬರಿಗೂ ಯಾವ್ಯಾವ ಥರ ಡ್ರೆಸ್ ಕೋಡ್ ಹಾಕಿದ್ರು, ಮತ್ತು ಅನೌನ್ಸ್ ಮಾಡೋ ಥರ ಆಗಿರ್ಬೋದು, ಎಲ್ಲ ಫುಲ್ ಡಿಫ್ರೆಂಟಾಗಿ ಮಾಡಿದರು. ತುಂಬ ಚೆನ್ನಾಗಿತ್ತು ಆ್ಯನ್ಯುವಲ್ ಡೇ ಮಾತ್ರ. ಹಾಗೆ ನನ್ನ ರಾಜ್ಕುಮಾರ್ನ ಮನೆಯಲ್ಲೇ ಬಿಟ್ಬಿಟ್ಟು ಹೋಗಿದ್ದೆ. ಅವನಿಗೆ ಸೌಂಡು ಅಂದರೆ ತುಂಬ ಅಲರ್ಜಿ ಅವನಿಗೆ. ಅವನು ಎಲ್ಲೂ ಕೂಡ ಸೌಂಡ್ ಆಗಲಿ, ಅವನಿಗೆ ಕಿರಿಕಿರಿ ಅನ್ಸೋದಾಗಲಿ, ಅವನು ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಹಂಗಾಗಿ ನನ್ನ ಮಗನ ಮನೆಯಲ್ಲೇ ಬಿಟ್ಬಿಟ್ಟು ಹೋಗಿದ್ದೆ ನಾನು. ಇಲ್ಲಾಂದರೆ ಆ ಪ್ರೋಗ್ರಾಮ್ನೇ ನೋಡಿಸ್ಕೊಡಲ್ಲ ಅವನು. ಅದಕ್ಕೆ ಅವನ್ನ ಮನೇಲಿ ಹಾಕ್ಬಿಟ್ಟು ಹೋಗಿದ್ದೆ. ಬಂದಾಗ ಆಲ್ಮೋಸ್ಟ್ 9:30 10 ಆಗಿತ್ತು ಅನಿಸುತ್ತೆ. ಮಾರ್ನಿಂಗು ಮಾಮೂಲಿ ಎದ್ದು ನಮ್ಮ ರೊಟೀನ್ ಇದ್ದೇ ಇರುತ್ತೆ. ರೊಟೀನ್ ಎಲ್ಲ ಮುಗಿಸ್ಬಿಟ್ಟು ಇನ್ನು ಸಂಜೆ ಅವತ್ತಿನ ವ್ಲಾಗ್ ಜಾಸ್ತಿ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ. ಆಲ್ಮೋಸ್ಟ್ ಸಂಜೆ ಆಗಿತ್ತು. ನನ್ನ ಫ್ರೆಂಡ್ ಅಂದರೆ ನಮ್ಮ ಮನೆಯವ್ರ ಫ್ರೆಂಡು ಮತ್ತು ಇನ್ನೊಬ್ರು ಯಾರೋ ಬಂದಿದ್ರು ಅನಿಸುತ್ತೆ. ಅವರು ನೈಟ್ ಚಿಕನ್ ಮಾಡಬೇಕಂತ ಹೇಳಿದ್ರು. ಯಾಕಂದರೆ ನಮ್ಮನೆ ಆಲ್ಮೋಸ್ಟ್ ವ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ, ನಾವು ಒಳಗಡೆ ಏನೂ ಕೂಡ ಮಾಡಲ್ಲ ನಾನ್ ವೆಜ್ಜು. ನಾವು ಹೊರಗಡೆನೇ ಮಾಡೋವಂಥದ್ದು. ಹಾಗಾಗಿ ನಾನ್ ವೆಜ್ ಮಾಡಿಕೊಂಡು ಆಚೆ ಸೌದೆ ಒಲೆಯಲ್ಲೇ ಮಾಡ್ತಾಯಿದ್ದೀನಿ. ಯಾಕಂದರೆ ಗ್ಯಾಸ್ ಬೇರೆ ಖಾಲಿ ಆಗಿಬಿಟ್ಟಿತ್ತು. ಹಾಗಾಗಿ ಧರ್ಮಸ್ಥಳ ಸಂಘದಿಂದ ಒಂದು ಸ್ಟವ್ನ ತರಿಸ್ಕೊಂಡಿದ್ವಿ. ಇದಿರೋದಕ್ಕೆ ತುಂಬ ಹೆಲ್ಪ್ ಆಗಿದೆ ನಮ್ಮ ಮನೇಲಿ ಅಂತ ಹೇಳ್ಬೋದು ನಾನ್ ವೆಜ್ ಮಾಡೋಕ್ಕೆ. ಆಮೇಲೆ ಸೌದೆ ಒಲೆಯಲ್ಲಿ ಮಾಡೋ ಟೇಸ್ಟೇ ಬೇರೆ ಇರುತ್ತೆ, ಗ್ಯಾಸ್ ಮೇಲೆ ಮಾಡೋ ಟೇಸ್ಟೇ ಬೇರೆ ಇರುತ್ತೆ ಅಂತ ಕೆಲವರು ಅಂತಾರೆ. ಅದು ನಿಜಾನೇ, ತುಂಬ ಚೆನ್ನಾಗಿರುತ್ತೆ ಸೌದೆ ಒಲೆಯಲ್ಲಿ ಮಾಡೋದ್ರಿಂದ. ನಮ್ಮ ಮನೆಯವರು ಆಚೆನೇ ಮಾಡಿಕೊಡು ಅಂತ ಹೇಳಿದ್ರು. ನಾವು ಹಂಗಾಗಿ ಆಚೆನೇ ಮಾಡ್ತಾಯಿದ್ದೆ, ಎಲ್ಲ ಮಸಾಲೆ ಎಲ್ಲ ಇಟ್ಕೊಂಡು. ನಮ್ಮ ಮನೆಯವ್ರ ಫ್ರೆಂಡ್ ದಿಲೀಪ್ ಇದನ್ನು ಅವನು ವೀಡಿಯೋ ಮಾಡ್ಕೊಂಡು ಕೊಡ್ತಾಯಿದ್ದ, ಯಾವ ಥರ ಮಾಡ್ತಾಯಿದ್ದೀರಿ ಅದನ್ನು ವ್ಲಾಗ್ ಹಾಕಿ ಅಂದ್ಬಿಟ್ಟು. ಆಮೇಲೆ ಸರಿ ಅಂದ್ಬಿಟ್ಟು ಅವನು ವೀಡಿಯೋ ಮಾಡ್ತಿದ್ದ. ನಾನು ಅಡುಗೆ ಮಾಡ್ತಾಯಿದ್ದೆ, ಒಂದು ಕಡೆ ಗಮನನೇ ಕೊಟ್ಟಿಲ್ಲ ನಾನು. ಆಮೇಲೆ ಹೇಳ್ದೆ, ನಮ್ಮ ಮನೆಯವರು ಹಂಗಂಗೆ ಕಾಲು ಎಳ್ಕೊಂಡು ಮಾತಾಡಿಕೊಂಡು ಅವತ್ತಿನ ದಿನ ಅಂತೂ ಸಖತ್ತಾಗಿತ್ತು. ಆಮೇಲೆ ನಮ್ಮ ರಿಲೇಟಿವ್ಸ್ ಸ್ವಲ್ಪ ಜನ ಬಂದಿದ್ದರು, ಹಾಗಾಗಿ ಅಡುಗೆ ಮಾಡ್ತಾಯಿದ್ದೆ ನಾನು. ಆ ಫ್ರೆಂಡ್ಸು ಕೂಡ, ನಮ್ಮ ಮನೆಯವ್ರ ಫ್ರೆಂಡ್ಸು ಕೂಡ ಬಂದಿದ್ದರು. ಓಕೆ ಅಂದ್ಬಿಟ್ಟು ಫುಡ್ಡೆಲ್ಲ ಪ್ರಿಪೇರ್ ಮಾಡಿಕೊಂಡು ಅದನ್ನು ಮಾಡೋದೇ ಆಯಿತು. ಪಲಾವೆಲ್ಲ ಮಾಡಿದ್ದೆ, ಅಂದರೆ ಚಿಕನ್ ಪಲಾವ್ನ ಮಾಡಿದ್ದೆ. ಅದರಲ್ಲೂ ನೈಟ್ ಟೈಮ್ ಮಾಡಿ ಬಿಸಿ ಬಿಸಿ ತಿಂತಾಯಿದ್ರಂತೂ ಸಖತ್ತಾಗಿರುತ್ತೆ. ಯಾಕಂದರೆ ಹೊರ್ಗಡೆ ಒಲೆಯಲ್ಲಿ ಮಾಡೋದಲ್ವ, ಹಂಗಾಗಿ ಒಂಥರ ಡಿಫ್ರೆಂಟ್ ಟೇಸ್ಟೇ ಇರುತ್ತೆ ಅಂತ ಹೇಳ್ಬೋದು. ಸಖತ್ತಾಗಿತ್ತು, ನನಗೂ ಕೂಡ ತುಂಬ ಇಷ್ಟ ಆಯಿತು. ಹಾಗೆ ನಮ್ಮ ಚಿಕ್ಕ ಮಾವ ಮತ್ತು ಚಿಕ್ಕ ಮಾವನ ಮಕ್ಕಳು ಅವರು ಕೂಡ ಇಷ್ಟಪಟ್ಟು ತಿಂದರು. ಸೊ ಚೆನ್ನಾಗಿತ್ತು ಅಂದ್ಕೊಂಡು. ಸೊ ತುಂಬ ಚೆನ್ನಾಗಿತ್ತು. ನಾನೇ ಆಚೆನೇ ಮಾಡಿದ್ದಲ್ಲ, ಹಾಗಾಗಿ ಒಟ್ಟಿಗೆ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಾವು
ಅವತ್ತಿನ ದಿನ ಅಂತೂ ಕಂಪ್ಲೀಟಾಗಿ ಮುಗೀತು ಅಂತ ಹೇಳ್ಬೋದು. ಇನ್ಮೇಲಂತೂ ಕಂಟಿನ್ಯೂಸ್ ಆಗಿ ಲಾಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟಿದ್ದೆ. ಇನ್ಮೇಲೆ ಖಂಡಿತ ಡೆಫಿನೆಟ್ಲಿ ಹಾಕ್ತೀನಿ ವ್ಲಾಗ್ನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಚಾನಲ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ